ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಧಾರಾವಾಹಿ ಮಾತು. ಶ್ರೀಗಂಧದ ಗುಡಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಮುತ್ತು ಹಾಗೂ ಅವನ 3 ಜನ ತಮ್ಮಂದಿರು ಚಂದನ ಮಾತಾಡ್ತಾ ಇರ್ತಾರೆ. ಆಗ ಹರಿ ಹೇಳ್ತಾನೆ, ಅದು ಆ ಹುಡುಗಿ ನಿನ್ನನ್ನ ಮದುವೆ ಮಾಡ್ಕೊಳ್ಳೋಕೆ ಒಪ್ಕೊಂಡಿದ್ದಾಳೆ ಅಂತ ಹರಿ ಹೇಳಿದ ತಕ್ಷಣ ಅದನ್ನ ಕೇಳಿಸ್ಕೊಂಡು ಮುತ್ತುಗೆ ಏನೋ ಒಂಥರ ಶಾಕ್ ಆಗುತ್ತೆ. ನಂತರ ಮುತ್ತು ಆ ಹುಡುಗಿ ತಾಯಿ ಹೇಳಿದ ಮಾತನ್ನೆಲ್ಲ ನೆನ್ಸ್ಕೊಂತಾ ಇರ್ತಾನೆ. ನನ್ನ ಶತ್ರು ನನ್ನ ಮಗಳನ್ನ ನಿಮ್ಮನೆಗೆ ಕೊಡೋದಿಲ್ಲ ಅಂತ ನೆನ್ಸ್ಕೊಂಡು ಯೋಚನೆ ಮಾಡ್ತಾ ಇರುವಾಗ ಈ ಕಡೆ ಚಂದನ, ಏನೇನೋ ಯೋಚನೆ ಮಾಡ್ತಾ ಇದ್ದೀರಾ, ನಾವು ಸುಳ್ಳು ಹೇಳ್ತಾ ಇದೀವಿ ಅಂತನಾ ಅಂತ ಕೇಳ್ತಾಳೆ. ಅಯ್ಯಯ್ಯೋ ಅದಲ್ಲಮ್ಮ, ಅವರು ಸಡನ್ ಆಗಿ ಹೇಗೆ ಒಪ್ಕೊಂಡ್ರು? ಅವತ್ತು ನಮ್ಮನೆ ಪರಿಸ್ಥಿತಿ ಎಲ್ಲ ನೋಡಿ ನಮ್ ಸಂಬಂಧನೇ ಬೇಡ ಅಂತ ಹೋಗಿದ್ದವ್ರೇ ಅಲ್ವಾ ಅಂತ ಕೇಳ್ತಾನೆ ಮುತ್ತು. ಹಾ ಅಣ್ಣ, ನಮಗೂ ಅದೇ ಶಾಕ್ ಆಯ್ತು. ಆಕ್ಚುಲಿ ಬ್ರೋಕರ್ ಅಣ್ಣ ಇದ್ದಾರಲ್ಲ, ಅವರತ್ರನೇ ನಂಬರ್ ತಗೊಂಡು ಮಾತಾಡಿದ್ರಂತೆ. ನಿಜವಾಗ್ಲೂ ಇದು ದೈವ ಇಚ್ಛೆನೆ ಅನ್ಸುತ್ತೆ ಅಣ್ಣ. ಒಂದ್ಸಾರಿ ಮಿಸ್ ಆಗಿದ್ದು ಮತ್ತೆ ನಿನ್ನನ್ನೇ ಹುಡ್ಕೊಂಡ್ ಬಂದಿದೆ ನೋಡು ಅಂತ ಹರಿ ಹೇಳ್ತಾನೆ. ಆಗ ಮುತ್ತು, ಇಲ್ಲ ಕಣೋ, ಇದ್ರಲ್ಲಿ ಬೇರೆ ಏನೋ ಪ್ಲಾನ್ ಇರುತ್ತೆ ಅಂತ ಮತ್ತೆ ಮುತ್ತು ಯೋಚನೆ ಮಾಡಕ್ಕೆ ಶುರು ಮಾಡ್ತಾನೆ. ಆಗ ಕಂಟಿ, ಅಲ್ಲ ಅಣ್ಣ, ಒಳ್ಳೆ ಸಂಬಂಧ ಅವರೇ ಮತ್ತೆ ಬಂದು ಕೇಳ್ತಾ ಇದ್ದಾರೆ, ನೀನೇನಣ್ಣ ಇಷ್ಟೊಂದು ಅನುಮಾನ ಪಡ್ತಿದ್ಯಾ ಅಂತ ಕೇಳ್ತಾನೆ. ಅದು ಹಾಗಲ್ಲ ಕಣೋ, ಅವತ್ತು ಬೇಡ ಅಂತ ಯಾಕೆ ಮತ್ತೆ ಬೀದಿಯಲ್ಲಿ ಬೈದ್ ಹೋದ್ರು, ಇವತ್ ಯಾಕೆ ಮತ್ತೆ ಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಮುತ್ತು ಕೇಳ್ತಾನೆ. ಆಗ ಮೈ, ಅಣ್ಣ, ನೀನೇ ಒಂದ್ಸಾರಿ ಹೇಳಿದ್ದೆ ನೆನ್ಪಿದ್ಯಾ? ಜ್ಯೋತಿ ಅವರ ಅಪ್ಪನಿಗೆ ಆಕ್ಸಿಡೆಂಟ್ ಆಗಿತ್ತು, ನೀನೇ ಅವರನ್ನ ಕರ್ಕೊಂಡು ಹೋಗಿ ಮನೆಗ್ ಬಿಟ್ಟೆ ಅಂತ. ಅವ್ರಿಗೆ ಈಗ ನೀನು ಒಳ್ಳೆ ಮನಸ್ಸು ಏನು ಅಂತ ಅರ್ಥ ಆಗಿದೆ ಅಣ್ಣ ಅಂತ ಮೈ ಹೇಳಿದ್ರೆ, ಈ ಕಡೆ ಕಂಟಿ, ಜಾಸ್ತಿ ಯೋಚನೆ ಮಾಡ್ಬೇಡ ಅಣ್ಣ, ಆ ದೇವ್ರೇ ನಿನಗೊಂದು ಜೀವನ ಕೊಡ್ಬೇಕು ಅಂತ ನಿರ್ಧಾರ ಮಾಡಿದಾನೆ, ಸಂತೋಷವಾಗಿ ಒಪ್ಕೋ ಅಂತ ಹೇಳ್ತಾನೆ. ಮೈ ಕೂಡ, ಹೌದಣ್ಣ, ಜ್ಯೋತಿ ಅತ್ತಿಗೆಗೆ ನೀನು ವಡೆ ಮಾಡಿಕೊಟ್ಟಿದ್ದು ತುಂಬಾನೇ ಇಷ್ಟ ಆಗಿದೆ. ಇಂಥ ಅಡಿಯನ ಅವ್ರ ಮನೆಯಲ್ಲೂ ಪಡೆಯೋದಕ್ಕೆ ತುಂಬಾನೇ ಪುಣ್ಯ ಮಾಡಿದ್ದಾರೆ ಅಣ್ಣ, ಪ್ಲೀಸ್ ಒಪ್ಕೊಳ್ಳೋಣ ಅಂತ ಮೈ ಹೇಳ್ತಾನೆ. ಈ ಕಡೆ ಚಂದನ ಕೂಡ, ಎಲ್ರೂ ಇಷ್ಟೊಂದು ಹೇಳ್ತಿದ್ದಾರೆ ಅಂದ್ಮೇಲೆ ಅದು ಒಳ್ಳೇದಕ್ಕೆ ಆಗಿರುತ್ತೆ ಅಲ್ವಾ ಅಣ್ಣ, ಇದು ನಾವಾಗಿ ಹುಡ್ಕೊಂಡು ಹೋಗಿರೋ ಸಂಬಂಧ ಅಲ್ಲ, ಅದಾಗೆ ಬಂದಿರೋದು ಅಂತ ಚಂದನ ಹೇಳ್ತಾರೆ. ಆಗ ಮುತ್ತು, ಅದು ಹಾಗಲ್ಲಮ್ಮ, ಅದೇನಂದ್ರೆ ಅಂತ ಏನೋ ಹೇಳಕ್ ಬರ್ತಾನೆ. ಅಷ್ಟ್ರಲ್ಲಿ ಹರಿ, ಅಣ್ಣ ನೋಡು, ನಿನಗ್ ಯಾವಾಗ್ಲೂ ಅನುಮಾನನೆ ನೋಡು, ನಮಗೀ ಮದ್ವೆ ಓಕೆ ಆಗಿದೆ, ಅವ್ರಿಗೂ ನೀನಿಷ್ಟ ಆಗಿದ್ಯಾ, ನಿನಗೂ ಅವರಿಷ್ಟ ಆಗಿದ್ದಾರೆ ಅಂದ್ಮೇಲೆ ಈ ಮದ್ವೆ ನಡ್ದೇ ನಡೆಯುತ್ತೆ, ಇನ್ಮೇಲೆ ನಿನ್ನ ಜೀವನದಲ್ಲಿ ವಸಂತ ಕಾಲ ಶುರು ಅಂತ ಹರಿ ಹೇಳ್ತಾನೆ. ಈ ಕಡೆ ಮುತ್ತು ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ತುಂಬಾನೇ ಒದ್ದಾಡ್ತಾ ಇರ್ತಾನೆ. ಹಾಗೆ ರಾತ್ರಿ ಹರಿ ಹೊರಗಡೆ ಬಂದು ನೋಡ್ದಾಗ ನಟರಾಜ ಅಡ್ಡ ಬುಡ್ಡ ಬಿತ್ಕೊಂಡಿರ್ತಾನೆ. ಅದನ್ನ ನೋಡ್ಕೊಂಡು, ಯಪ್ಪ ಏನು ಸೊಳ್ಳೆ ಇದೆ, ಈ ಅಪ್ಪ ನೋಡಿದ್ರೆ ಒಳ್ಳೆ ಮಹಾರಾಜನ್ ತರ ಬಿದ್ದಿದ್ದಾನೆ, ಎಣ್ಣೆ ಏಟಲ್ಲಿ ಅದೆಲ್ಲ ಗೊತ್ತಾಗಲ್ಲ ಅನ್ಸುತ್ತೆ ಅಂತ ಗೊಣುಕ್ತಾ ಇರುವಾಗ ಚಂದನಾನು ಮನೆಯಿಂದ ಆಚೆಗೆ ಬರ್ತಾಳೆ. ನಂತರ ಚಂದನ ಅಲ್ಲೇ ಕೂತ್ಕೊಂಡು, ತುಂಬಾ ಸೊಳ್ಳೆ ಅಲ್ವಾ ಅಂತ ಹೇಳಿದಾಗ, ಸಿಕ್ಕಾಪಟ್ಟೆ ನನ್ನ ಬ್ಲಡ್ ಅಂದ್ರೆ ಅದಕ್ಕೆ ಏನ್ ಲವ್ವೋ ಗೊತ್ತಿಲ್ಲ, ಕೊಳ್ಳೆ ಹುಡಿದಕ್ಕೆ ಕಾಯ್ದಾನೆ ಇರ್ತದೆ ಅಂತ ಹರಿ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಚಂದನ, ಸೊಳ್ಳೆ ನಿಮ್ಮನ್ನ ಕಚ್ಚಿದ್ರೆ ಅದು ಸೊಳ್ಳೆ ಆಗೋಗುತ್ತೆ ಅಂತ ಚಂದನ ಗೊಣುಕ್ತಾ ಎಂದ್ರೆ ಹರಿ ಅವಳನ್ನ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ. ಆಗ ಏನಿಲ್ಲ, ಕ್ರೀಮ್ ಹಚ್ಕೊಳ್ಳಿ ಎಂದೇ, ತಗೊಳ್ಳಿ ಅಂತ ಕ್ರೀಮ್ನ ತೆಗೆದು ಚಂದನನಿಗ ಹರಿಗೆ ಕೊಡ್ತಾಳೆ ಚಂದನ. ನಂತರ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಮೈಕೈಗೆ ಕ್ರೀಮ್ನ ಹಚ್ಕೊಂತ, ನೋಡಿದ್ರ ಮೇಡಮ್, ಕಾಲ ಹೇಗೆ ಚೇಂಜ್ ಆಗುತ್ತೆ ಅಂತ, ನೀವು ಮೊದಲು ಈ ಮನೆಗೆ ಬಂದಾಗ ನಾನು ನಿಮಗಿದನ್ನ ಕೊಡ್ತಿದ್ದೆ, ಈಗ ನೀವು ನನಗೆ ಕೊಡ್ತಾ ಇದ್ದೀರಾ ಅಂತ ಹರಿ ಹೇಳ್ತಿದ್ರೆ, ಈ ಕಡೆ ಚಂದನ, ಹಳೆ ವಿಷಯ ಬಿಡಿ, ಚಳಿ ತುಂಬಾನೇ ಜಾಸ್ತಿ ಆಗ್ತಿದೆ ಅಲ್ವಾ ಅಂತ ಕೈ ಮೈ ಉಜ್ಕೊಂತ ಚಂದನ ಹೇಳ್ತಿದ್ರೆ, ಅಯ್ಯೋ ಹೋಗ್ಲಿ, ಇದಕ್ಕೆಲ್ಲ ಯಾರಾದ್ರೂ ಚಳಿ ಅಂತ ಹೇಳ್ತಾರಾ? ಅಲ್ಲಿ ನೋಡಿ, ಅಲ್ಲಿ ಬಿತ್ಕೊಂಡಿಲ್ವಾ ಒಬ್ಬ ಮಹಾಭಾವ, ಅವನಿಗೆ ತಾಗದಿರೋ ಚಳಿ ನಿಮ್ಗ ಅಂತ ಹರಿ ಹೇಳಿದಾಗ, ಅವರನ್ನ ಬಿಡಿ, ಮಳೆ ನಿದ್ದೆ ಬಂದ್ಮೇಲೆ ಮಳೆ ಬಂದ್ರು ಇಳೆ ಮುಳುಗಿದ್ರೂ ಆ ಎಪ್ಪರಿಗೆ ಗೊತ್ತಾಗೋದೇ ಇಲ್ಲ, ಆದ್ರೂ ಬೆಂಗಳೂರಲ್ಲಿ ಸ್ವಲ್ಪ ಚಳಿ ಜಾಸ್ತಿನೇ ಇದೆಯಪ್ಪ ಅಂತ ಚಂದನ ಕೇಳ್ತಾರೆ. ಆಗ ನೀವಿದ್ದಿದ್ದು ಚಿಕ್ಕಮಂಗ್ಳೂರಾ ಇಲ್ಲ ಮಂಗ್ಳೂರಾ? ಅಲ್ಲಿಗಿಂತ ಚಳಿ ಜಾಸ್ತಿ ಅಂತ ಹೇಳ್ತೀರಲ್ಲ, ಜನರಲ್ ನಾಲೆಜ್ ಇಲ್ಲ ನಿಮಗೆ ಅಂತ ಹರಿ ಹೇಳಿದಾಗ, ಸುಮ್ನೆ ಉಲ್ಟಾ ಪುಲ್ಟಾ ಎಲ್ಲ ಮಾತಾಡ್ಬೇಡಿ, ಭೂಮಿ ಮೇಲೆ ಎಲ್ಲಾ ಕಡೆ ಒಂದೇ ತರ ಕ್ಲೈಮೇಟ್ ಇರೋದಿಲ್ಲ, ಮೊದಲು ನಿಮ್ಗೆಷ್ಟು ನಾಲೆಜ್ ಇದೆ ಅಂತ ತಿಳ್ಕೊಳ್ಳಿ, ಆಮೇಲೆ ಇನ್ನೊಬ್ಬರ ಬಗ್ಗೆ ಮಾತಾಡಿ ಅಂತ ಚಂದನ ಹೇಳ್ತಾರೆ. ಅಯ್ಯೋ ಸಾರಿ, ನಿಮ್ ನಾಲೆಜ್ ಮುಂದೆ ನನ್ ನಾಲೆಜ್ ಏನೂ ಇಲ್ಲ ಬಿಡಿ, ನೀವು ಯೂನಿವರ್ಸಿಟಿಗೆ ಗೋಲ್ಡ್ ಮೆಡಲಿಸ್ಟ್, ನಾನು ಸಾಮಾನ್ಯ ಅಲ್ವಾ ಅಂತ ಹರಿ ಹೇಳ್ತಾ ಇರುವಾಗ, ಅದೆಲ್ಲ ಬರೀ ಬಾಯ್ ಮಾತಿಗೆ ಅಷ್ಟೇ, ಆದ್ರೆ ನಿಮ್ ತಲೆ ಒಳಗೆ ಅದು ಏನೂ ಇಲ್ಲ. ನಂತರ ಅದೆಲ್ಲ ಬಿಡಿ, ಇವಾಗ ಜ್ಯೋತಿ ಮನೆಯವರು ಹಾಕಿರೋ ಕಂಡೀಷನ್ ಇನ್ನೂ ಅಣ್ಣನಿಗೆ ಗೊತ್ತಿಲ್ಲ, ಅದನ್ನ ಹೇಗ್ ಹೇಳೋದು ಅಂತ ಚಂದನ ಕೇಳ್ತಾಳೆ. ಆಗ ಹೇಳಿದ್ರೆ ಮದ್ವೆ ನಡೆಯತ್ತೆ ಅಂತ ನಿಮ್ಗೆ ಅನ್ಸುತ್ತಾ ಅಂತ ಹರಿ ಕೇಳ್ತಾನೆ. ಹೇಳಿಲ್ಲ ಅಂದ್ರೂ ಮುಂದಾದ್ರೂ ಒಂದು ದಿನ ಅಣ್ಣಗೆ ಅದು ಗೊತ್ತಾಗುತ್ತಲ್ವಾ ಅಂತ ಕೇಳ್ತಾಳೆ. ಮುಂದೆ ಮದ್ವೆ ಆದ್ಮೇಲೆ ಬೇರೆ ದಾರಿನೇ ಇರೋದಿಲ್ಲ ಅಲ್ವಾ, ಕಂಡೀಷನ್ಗೆ ಒಪ್ಕೊಳ್ಳೋದು ಅಣ್ಣನಿಗೆ ಅದು ಅನಿವಾರ್ಯ ಆಗಿರುತ್ತೆ ಅಂತ ಹೇಳ್ತಾನೆ ಹರಿ. ಅದೇ ನನಗೆ ಭಯ ಆಗ್ತಾ ಇರೋದು, ನಾಳೆ ಜ್ಯೋತಿ ಅಥವಾ ಅಪ್ಪ ಅಮ್ಮ ಅಣ್ಣನ ಹತ್ರ ನಿಜ ಹೇಳ್ಬಿಟ್ರೆ, ಹಂಗೇನಾದ್ರೂ ಆದ್ರೆ ಅಣ್ಣನ ದೃಷ್ಟಿಯಲ್ಲಿ ನಾವು ತುಂಬಾನೇ ಸಣ್ಣವರಾಗ್ಬಿಡ್ತೀವಿ ಅಂತ ಚಂದನ ಹೇಳ್ತಾಳೆ. ಆಗ ಹರಿ, ಇವಾಗೇನು ಟವರ್ ರೇಂಜ್ಗೆ ಹೈಟ್ ಎಲ್ಲ ಇದೀವಿ ಅಂತ ಕೇಳ್ತಾನೆ ಹರಿ. ನಿಮ್ ಬಗ್ಗೆ ಅಣ್ಣಗೆಲ್ಲಾನು ಗೊತ್ತಿರೋದೇ ಬಿಡಿ,
ಆದ್ರೆ ನನ್ ಬಗ್ಗೆ ಏನೇನೋ ಅನ್ಕೊಳ್ಳೋದಿಲ್ಲ ಅಂತ ಚಂದನ ಹೇಳಿದಾಗ, ಡೋಂಟ್ ವರಿ, ಹರಿ ಹಿಯರ್, ನೋ ಫಿಯರ್. ಇಂಥ ವಿಷಯನೆಲ್ಲ ಮ್ಯಾನೇಜ್ ಮಾಡೋದ್ರಲ್ಲಿ ನನಗೆ ಬೇಜಾನ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹರಿ ಹೇಳ್ತಾನೆ. ಅದನ್ನ ಕೇಳಿಸ್ಕೊಂಡು ಚಂದನ, ಅದಕ್ಕೆ ನನಗೆ ಭಯ ಆಗ್ತಾ ಇರೋದು. ಸುಳ್ಳು ಮೇಲೆ ಕಟ್ಟಿರೋ ಮದುವೆ ನಮ್ಮ ನಂಬಿಕೆ ಮೇಲೇನೆ ಸಮಾಧಿ ಕಟ್ಟದಂಗೆ ಅಂತ ಚಂದನ ಹೇಳ್ತಾಳೆ. ಅದನ್ನ ಕೇಳಿಸ್ಕೊಂಡು ಹರಿಗೆ ತುಂಬಾನೇ ಬೇಜಾರಾಗುತ್ತೆ. ತಲೆ ಕೊಡ್ಕೊಂಡು, ನೋಡಿ, ನೀವು ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡಿ. ಸಪರೇಟ್ ಆಗಿ ಹೋದ್ಮೇಲೆ ಅವನ್ ಹೆಂಡತಿ, ಅವನ್ ಮಕ್ಕಳು ಅಂತ ಅಣ್ಣ ಅವನ್ ಪಾಡಿಗೆ ಅವನು ಜಾಲಿಯಾಗಿರ್ತಾನೆ. ಆಮೇಲೆ ಅವನಿಗೆ ಅನ್ಸುತ್ತೆ ನೀವು ಸುಳ್ಳು ಹೇಳಿ ಒಳ್ಳೆ ಕೆಲ್ಸನ ಮಾಡಿದೀರಾ ಅಂತ ಹರಿ ಹೇಳಿದಾಗ, ಅಣ್ಣ ಎಲ್ಲ ಮರ್ತು ಸಂತೋಷವಾಗಿದ್ರೆ ನಮ್ಗೂ ಖುಷಿನೇ ಅಂತ ಹೇಳ್ತಾಳೆ ಚಂದನ. ಆಗ ಹರಿ, ಎಲ್ರೂ ಯಾವಾಗ್ಲೂ ಒಟ್ಟಿಗೆ ಇರಕ್ಕಾಗುತ್ತಾ ಹೇಳಿ? ಇವತ್ತು ಅಣ್ಣ ಮದುವೆ ಆಗಿ ಸಪರೇಟ್ ಮನೆ ಮಾಡ್ತಾನೆ, ನಾಳೆ ಕಂಟಿ, ನಾಡಿದ್ದು ಮೈ, ರಕ್ಕೆ ಬಂದ್ಮೇಲೆ ಹಾರೋದು ಗುಣ ಅಲ್ವಾ ಅಂತ ಹರಿ ಹೇಳಿದಾಗ, ಎಲ್ರೂ ಮದುವೆ ಬಗ್ಗೆನೂ ಹೇಳಿದ್ರಿ, ನಿಮ್ ಮದುವೆ ಬಗ್ಗೆ ಏನು ಹೇಳಲೇ ಇಲ್ಲ ಅಂತ ಚಂದನ ಕೇಳ್ತಾಳೆ. ನನ್ ಬಗ್ಗೆ ಹೇಳೋದಾದ್ರೆ ಯಾವ್ದಾದ್ರೂ ಮೂಲೆಯಲ್ಲಿ ಸೊಳ್ಳೆ ಹೊಡಿತಾ ಇರ್ತೀನಿ ಅಂತ ಹೇಳ್ತಾನೆ ಹರಿ. ಅದನ್ನ ಕೇಳಿಸ್ಕೊಂಡು, ಹಾಗಾದ್ರೆ ಅಂದ್ರೆ ನೀವು ಮದುವೆನೇ ಮಾಡಲ್ವಾ ಅಂತ ಕೇಳ್ತಾಳೆ ಚಂದನ. ಆಗ ಹರಿ ಗೊರಕೆ ಹೊಡಿತಿರೋ ನಟರಾಜನ್ ಕಡೆ ತೋರಿಸ್ಕೊಂಡು, ಅಲ್ನೋಡಿಯಲ್ಲಿ ನಮ್ಗೋಸ್ಕರ ದುಡಿದು ದಣಿದಿರೋ ದೇಹ ಅದು, ಎಲ್ರೂ ಬಿಟ್ಟು ಹೋದ್ರೆ ಆ ಮುದಿ ಜೀವಕ್ಕೆ ಯಾರ್ ಆಧಾರ ಆಗ್ತಾರೆ ಹೇಳಿ ಅಂತ ನಟರಾಜನ್ ಕಡೆ ಕೈ ತೋರಿಸ್ಕೊಂಡು ಹರಿ ಹೇಳಿದಾಗ, ಈ ಸುಳ್ಳು ಮೊದಲನೇ ಸರಿ ನನ್ಗೆ ಹೇಳ್ತಿರೋದು ಅನಿಸ್ತಿದೆ ಅಲ್ವಾ ನೀವು ಅಂತ ಕೇಳ್ತಾಳೆ ಚಂದನ. ಆಗ, ಅಯ್ಯೋ ರೀ, ಅವರು ನಮ್ಮಪ್ಪ, ಅವ್ರ ಬಗ್ಗೆ ನನಗೇನ್ ಕಾಳಜಿ ಇಲ್ಲ ಅಂತ ಅನ್ಕೊಂಡ್ರಾ ಅಂತ ಹರಿ ಹೇಳಿದಾಗ, ಹಾ ಗೊತ್ತಾಗ್ತಾ ಇದೆ ಅಂತ ಚಂದನ ಎದ್ದು ಅಲ್ಲಿಂದ ಹೋಗಕ್ಕೆ ಅಂತ ನೋಡ್ತಾಳೆ. ಆಗ, ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಹರಿ ಕೇಳಿದಾಗ, ಇನ್ನು ನನ್ನ ಕೈಯಲ್ಲಿ ನಿಮ್ಮ ಸುಳ್ಳನ್ನ ಕೇಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ನನಗೆ ತುಂಬಾನೇ ನಿದ್ದೆ ಬರ್ತಿದೆ, ಗುಡ್ ನೈಟ್ ಅಂತ ಹೇಳ್ಬಿಟ್ಟು ಚಂದನಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಹರಿ, ಅಯ್ಯೋ ಅರ್ಥನೇ ಮಾಡ್ಕೊಳ್ಳೋದಿಲ್ಲ, ಅಪ್ಪ ಗಾಳಿಪಟ ಅನ್ನೋರ್ ಹತ್ರ ಧೂಳಿಪಟ ಅಂತ ಹೇಳಿದ್ರೆ ಏನ್ ಮಾತಾಡೋದು ಅಂತ ಗೊಣಗ್ತಾ ಇರ್ತಾನೆ. ಇನ್ನೊಂದ್ ಕಡೆ ಅಡಿಗೆ ಮನೆಯಲ್ಲಿ ಮುತ್ತು ಸೊಪ್ಪು ಬಿಡ್ಸ ಏನೋ ಡೀಪ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಅಲ್ಲಿಗೆ ಚಂದನ ಬಂದ್ಬಿಟ್ಟು, ಅಣ್ಣ 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 ಅಂತ ಜೋರಾಗಿ ಕರೆದಾಗ, ಹಾ ಎಷ್ಟೊತ್ತಿಗ್ ಬಂದಿಯಮ್ಮ ಅಂತ ಕೇಳ್ತಾರೆ ಮುತ್ತು. ಇವಾಗಷ್ಟೇ ಬಂದೆ ಅಣ್ಣ, ಏನೋ ಡೀಪ್ ಆಗಿ ಯೋಚನೆ ಮಾಡ್ತಿರೋ ತರ ಇದೆ, ಏನಾಯ್ತು ಅಂತ ಕೇಳಿದಾಗ, ಏನಿಲ್ಲ ಅಮ್ಮ, ನಾಳೆ ಬೆಳಗ್ಗೆಗೆ ಏನ್ ತಿಂಡಿ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ ಅಂತ ಮುತ್ತು ಹೇಳ್ದಾಗ, ನನಗೆ ಅಷ್ಟು ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದೀರಾ ಅಣ್ಣ, ಏನ್ ಯೋಚನೆ ಮಾಡ್ತಾ ಇದ್ದೀರಾ, ನನ್ ಹತ್ರ ಹೇಳ್ಕೊಳ್ಳಿ ಪರವಾಗಿಲ್ಲ ಅಂತ ಚಂದನ ಹೇಳ್ದಾಗ, ಅದೇ ಅಮ್ಮ, ಜೋಟಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅವತ್ತು ನಾನು ಬೇಡ ಅಂತ ಕಡ್ಡಿ ಮುರಿದಂಗ್ ಹೇಳಿದ್ದವರು ಇವಾಗ ಮತ್ತೆ ಹೇಗೆ ಮದುವೆಗೆ ಒಪ್ಕೊಂಡ್ರು ಅಂತಾನೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಮುತ್ತು ಕೇಳ್ತಾನೆ. ಆಗ, ಜೀವನ ಅಂದ್ರೇನೆ ಹಾಗಲ್ವಾ ಅಣ್ಣ, ಆ ದೇವ್ರ ಆಟ ಹೇಗಿರುತ್ತೋ ಯಾರಿಗೆ ಗೊತ್ತು, ನೀವು ಅವರಿಗೆ ಇಷ್ಟ ಆಗಿರ್ಬೇಕು, ಅದು ಅಲ್ದೆ ಮೊದಲನೇ ಸರಿ ನೀವು ಜ್ಯೋತಿನ ನೋಡಿದಾಗ ಅದಕ್ಕೆ ಅಲ್ವಾ ನೀವು ವಡೆ ಮಾಡೋದೆಲ್ಲ ಅವರಿಗೆ ಹೇಳ್ಕೊಟ್ಟಿದ್ದು, ನಿಮ್ಗೂ ಅವರಿಷ್ಟ ಆಗಿದ್ದಾರೆ ಅಲ್ವಾ ಅಂತ ಚಂದನ ಹೇಳ್ದಾಗ, ಇಷ್ಟ ಕಷ್ಟ ಎಲ್ಲ ಆಮೇಲೆ ಅಮ್ಮ, ಅವತ್ತಾದ್ರೆ ಅವ್ರ ಮನೆಯವರು ಏನ್ ಹೇಳಿದ್ರು ಅಂತ ಗೊತ್ತಾ ನಿನ್ಗೆ? ನಾನು ಮನೆ ಬಿಟ್ಟು ಬಂದ್ರೇನೆ ಈ ಮದುವೆ ಆಗುತ್ತೆ ಅಂತ ಹೇಳಿದ್ರು, ನಾನು ಅದಕ್ಕೆ ಒಪ್ಲಿಲ್ಲ. ಈಗ ನೋಡಿದ್ರೆ ಅವರೇ ಒಪ್ಕೊಂಡು ವಾಪಸ್ ಬಂದಿದ್ದಾರೆ ಅಂದ್ರೆ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಒಂದ್ ವೇಳೆ ಮದ್ವೆ ಆದ್ಮೇಲೆ ಏನಾದ್ರೂ ನನ್ನನ್ನೇ ಇಲ್ಲಿಂದ ಕರ್ಕೊಂಡ್ ಹೋಗ್ಬೋದು ಅಂತ ಪ್ಲಾನ್ ಏನಾದ್ರೂ ಮಾಡಿರ್ಬಹುದಾ? ಹೆಂಡತಿ ಮಾತನ್ನ ಕೇಳ್ತಾನೆ, ಹಾಕಿದ್ದ ಕಂಡೀಷನ್ಗೆಲ್ಲ ಒಪ್ಕೊಂತಾನೆ ಅಂತ ಅನ್ಕೊಂಡಿರ್ಬಹುದಾ? ನಾನು ಜೀವ ಹೋದ್ರೂ ಅದಂತೂ ಸಾಧ್ಯವೇ ಇಲ್ಲ. ಇದು ನನ್ನ ಮನೆ, ಇಲ್ಲಿರೋರೆಲ್ರೂ ನನ್ನವರು, ನಾನ್ ಹೇಗಮ್ಮ ಮನೆ ಹುಟ್ಟು ಹೋಗ್ಬಿಡ್ತೀನಿ? ಅದೆಲ್ಲ ನಡೆಯೋದಿಲ್ಲ ಅಂತ ಮುತ್ತು ಹೇಳ್ದಾಗ, ಈ ಕಡೆ ಚಂದನಗೆ ಬೇಜಾರಾಗ್ತಿರುತ್ತೆ. ಯಾಕಣ್ಣ ಆತರ ಯೋಚನೆ ಮಾಡ್ತಾ ಇದ್ದೀರಾ? ಸಮುದ್ರ ದಾಳದಲ್ಲಿ ಇರೋದಕ್ಕೆ ಅಲ್ವಾ ಮುತ್ತಿಗೆ ಬೆಲೆ ಇರೋದು. ಯಾವುದೇ ಆಗ್ಲಿ ಸುಲಭವಾಗಿ ಸಿಕ್ಕಿದ್ರೆ ಅದರ ಬೆಲೆ ಜನರಿಗೆ ಅಷ್ಟು ಬೇಗ ಗೊತ್ತಾಗಲ್ಲ. ಒಂದ್ಸರಿ ಬೆಲೆ ಹಾಕಿ ಕಂಡೀಷನ್ ಇಟ್ಟು ನೋಡಿದ್ರಲ್ವಾ, ಇವಾಗ ಅವರಿಗೆ ಗೊತ್ತಾಗ್ತಾ ಇದೆ. ಒಂದ್ಸರಿ ಮುತ್ತುನ ಕಳ್ಕೊಂಡ್ರೆ ಅದು ಮತ್ತೆ ಕೈ ಸಿಗೋದು ತುಂಬಾನೇ ಕಷ್ಟ ಅಂತ. ಅದಕ್ಕೆ ಈ ಸರಿ ಯಾವ ಕಂಡೀಷನು ಬೇಡ, ಮಗಳು ಸಂತೋಷವಾಗಿರ್ಲಿ ಅಂತ ಆಸೆ ಪಡ್ತಾ ಇದ್ದಾರೆ ಅಂತ ಚಂದನ ಹೇಳ್ತಾಳೆ. ಹಾಗಂಟೇನಾ ಅಮ್ಮ ಅಂತ ಮುತ್ತು ಕೇಳ್ತಾನೆ. ಹಾ ಅಂಡ, ನೀವ್ ಜಾಸ್ತಿ ಯೋಚನೆ ಮಾಡ್ಬೇಡಿ, ನಿಮ್ ಲೈಫಲ್ಲೂ ಒಳ್ಳೇದಾಗೋ ಸೂಚನೆ ಆ ದೇವ್ರು ಕೊಟ್ಟಿದ್ದಾನೆ. ನಿಮ್ ತಮ್ಮಂದ್ರು ನಿಮ್ಮೇಲೆ ಇಟ್ಟಿರೋ ಕನಸು ನನಸಾಗ್ತಾ ಇದೆ, ಇನ್ನು ಮಿಕ್ಕಿದೆಲ್ಲ ದೇವ್ರಿಗೆ ಬಿಟ್ಟಿದ್ದು ಅಂತ ಚಂದನ ಹೇಳ್ತಾಳೆ. ಮುತ್ತು ಹಾ ಅಂತ ತಲೆ ಅಲ್ಲಾಡಿಸಿದಾಗ ಸರಿ ಅಂತ ಹೇಳ್ಬಿಟ್ಟು ಚಂದನಲ್ಲಿಂದ ಹೊರಡ್ತಾಳೆ. ನಂತರ ಬೆಳಗಾಗುತ್ತೆ. ಈ ಕಡೆ ಕಂಟಿ ಹರಿ ಕೂತ್ಕೊಂಡಿರುವಾಗ ಅಲ್ಲಿಗೆ ಮೈ ಬಂದು ಕೂತ್ಕೊಂಡು ಬೇಸರ ಮಾಡ್ಕೊಂಡಿರ್ತಾನೆ. ಅದನ್ನ ನೋಡ್ಕೊಂಡು, ಏ ಮೈ, ತಿಂಡಿ ಅನ್ನೋ ಒದ್ದ ಹೇಳ್ದಾಗ ಇಲ್ಲ ಅಂತ ಮೈ ತಲೆ ಅಲ್ಲಾಡಿಸ್ತಾನೆ. ಆಗ, ಎಷ್ಟ್ ಸರಿ ಅಂತ ಹೇಳ್ಬೇಕು, ಮುಖನ ಮತ್ತೆ ಅದೇ ತರ ಇಟ್ಕೊಂಡಿದ್ಯಲ್ಲ, ಅಣ್ಣ ಏನು ವನವಾಸಕ್ಕೆ ಹೋಗ್ತಾ ಇದ್ದಾನೆ ಅಂತ ಹರಿ ಕೇಳ್ದಾಗ, ಒಂಥರ ಹಾಗೆ ಅಲ್ವಾ ಅಣ್ಣ, ಮುತ್ತಣ್ಣ ನಮ್ಮೆಲ್ಲರನ್ನ ಬಿಟ್ಟು ಹೇಗಿರ್ತಾನೆ, ವಿಷಯ ಮುಚ್ಚಿಟ್ಟು ನಾವೇ ತಪ್ಪು ಮಾಡ್ತಿದೀವಿ ಅಂತ ಅನಿಸ್ತಾ ಇದ್ದ ಪಾಪ ಅಣ್ಣ ಅಂತ ಮೈ ಹೇಳಿದಾಗ, ಅದನ್ನ ಕೇಳಿಸ್ಕೊಂಡು ಕಂಟಿ ಹರಿ ಅಲ್ಲಿಗೆ ಚಂದನ ಬರ್ತಾಳೆ. ಅವಳಿಗೂ ತುಂಬಾನೇ ಬೇಜಾರಾಗ್ತಿರುತ್ತೆ. ಅದೇ ಟೈಮಲ್ಲಿ ಮುತ್ತು ಒಂದು ಬ್ಯಾಗ್ ಇಟ್ಕೊಂಡು ಒಳಗಡೆ ಬಂದ್ಬಿಟ್ಟು ಅಪ್ಪ ಅಂತ ಹೇಳಿ ಅದನ್ನಲ್ಲಿಟ್ಟು ಎಂಥ ಬಿಸಿಲು ಅಂತ ಹೋಗಿ ಚೇರ್ ಮೇಲೆ ಕೂತ್ಕೊಂತಾನೆ. ನಂತರ ಪಕ್ಕದಲ್ಲೇ ಕೂತ್ಕೊಂಡಿರೋ ಮೈನ ನೋಡ್ಕೊಂಡು, ಏನೋ ಮೈ,
ಕಾಲೇಜಲ್ಲಿ ಏನೋ ಫಂಕ್ಷನ್ ಅಂತ ಹೇಳಿದ್ದೆ ಅಲ್ಲ, ರೆಡಿ ಆಗದೆ ಹಾಗೆ ಕೂತ್ಕೊಂಡಿದ್ಯಲ್ಲೋ. ಏ ಮೈ, ನಿನ್ನನ್ನ ಕೇಳ್ತಿರೋದು ಕಣೋ, ಏನಾಯ್ತು ಅಂತ ಕೇಳ್ದಾಗ ಏನಿಲ್ಲ ಅಂತ ಮತ್ತೆ ಮೈ ಹೇಳ್ತಾನೆ. ಕಾಲೇಜ್ಗೆ ಹೋಗಲ್ವಾ ಅಂತ ಕೇಳ್ದಾಗ ಇಲ್ಲ ಹೋಗಲ್ಲ, ನನ್ ಮನಸ್ ಸರಿ ಇಲ್ಲ ಅಂತ ಮೈ ಹೇಳ್ದಾಗ ಅಂತದ್ ಏನಾಯ್ತು ಈಗ ನಿನ್ ಮನ್ಸಿಗೆ? ನಾನ್ ನಿನ್ನೆಯಿಂದ ನೋಡ್ತಾ ಇದೀನಿ, ಪಟ್ಪಟ ಅಂತ ಮಾತಾಡು ನೀನು, ಬಾಯಿ ಹೇಗೆ ಬರ್ಗಲ ಬಂದವ್ರ ತರ ಇದೆಯಾ, ಹೇಳು ಏನಾಯ್ತು, ಯಾಕಿಷ್ಟೊಂದು ಬೇಸರ ಆಗಿದ್ಯಾ ಅಂತ ಹೇಳ್ದಾಗ ಏನಿಲ್ಲ ಅಣ್ಣ ಅಂತ ಮಹಿ ಹೇಳ್ತಾನೆ. ನಿಜ ಹೇಳು, ಮತ್ತೇನಾದ್ರೂ ಕಾಲೇಜಲ್ಲಿ ಜಗಳ ಮಾಡ್ಕೊಂಡ್ಯಾ, ಯಾವ್ದಾದ್ರೂ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದ್ಯಾ, ಏನಾದ್ರೂ ಸಮಸ್ಯೆನಾ ಇದ್ರೆ ಹೇಳ್ಕೋ ಅಂತ ಮುತ್ತು ಕೇಳ್ದಾಗ ಅದನ್ನ ಕೇಳಿಸ್ಕೊಂಡು ಹರಿ, ಅಯ್ಯೋ ಅವ್ನ್ ಬಿಡೋ ಅಣ್ ಚಟ್ನಿಗೆ ಉಪ್ಪು ಕಡಿಮೆ ಇದ್ರೂ ಬೇಸರ ಮಾಡ್ಕೊಂತಾನೆ, ಸಾಂಬಾರಿಗೆ ಖಾರ ಕಡಿಮೆ ಇದ್ರೂನು ಬೇಸರ ಮಾಡ್ಕೊಂತಾನೆ, ನೀನ್ ಅವನ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ ಹರಿ ಹೇಳ್ದಾಗ ಇಲ್ಲ ಕಣೋ, ಸಾಂಬಾರ್ ಚಟ್ನಿಗೆಲ್ಲ ತಲೆ ಕೆಡಿಸ್ಕೊಳ್ಳೋಂತಾನಲ್ಲ ಇವನು ಏನು ಅಂತ ನನಗ್ ತುಂಬಾ ಚೆನ್ನಾಗ್ ಗೊತ್ತಿದೆ, ಹೇಳು ಪುಟ್ಟ ಏನಾಯ್ತು, ನಾನ್ ನಿನ್ನ ಅಣ್ಣ ಅಲ್ವಾ, ನನ್ನ ಹತ್ರ ಹೇಳ್ಕೊಳ್ಳಲ್ವಾ ನೀನು ಅಂತ ಮುತ್ತು ಕೇಳ್ದಾಗ ಈ ಕಡೆ ಮಹಿ ಹರಿ ಮುಖ, ಚಂದನ ಮುಖ, ಕಂಟಿ ಮುಖ ಎಲ್ಲ ನೋಡ್ತಾನೆ. ಆಗ ಅವರೆಲ್ಲರೂ ತಲೆ ಅಲ್ಲಾಡಿಸ್ತಾ ಇರ್ತಾರೆ ಹೇಳ್ಬೇಡ ಅಂತ. ಅದನ್ನ ನೋಡ್ಕೊಂಡು ಸುಮ್ನಾಗ್ಬಿಡ್ತಾನೆ ಮಹಿ. ಆಗ ಮುತ್ತು ಏನಾಯ್ತು ಅಂತ ಕೇಳಿದ್ರೆ ನೀನ್ ಯಾಕೋ ಎಲ್ಲರೂ ಮುಖ ನೋಡ್ತಾ ಇದ್ಯಾ, ಹೇಳೋ ಏನಾಯ್ತು, ನಾನ್ ನಿನ್ನ ಹತ್ರ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂತಾ ಇದೀನಿ, ಯಾವಾಗ್ಲೂ ಅಣ್ಣ ಅಣ್ಣ ಅಂತ ಎಲ್ಲಾನು ನನ್ನ ಹತ್ರ ಹೇಳ್ಕೊಂತಾ ಇದ್ದೆ, ಇವಾಗ ಏನಾಯ್ತು ನಿನ್ಗೆ ಅಂತ ಮುತ್ತು ಪದೇ ಪದೇ ಕೇಳಕ್ ಶುರು ಮಾಡ್ತಾನೆ. ಲೋ ಕಂಟಿ, ನೀನಾದ್ರೂ ಹೇಳು, ಯಾವಾಗ್ಲೂ ಇವನ್ ಇಷ್ಟೊಂದು ಸೈಲೆಂಟ್ ಆಗಿದ್ದವನೇ ಅಲ್ಲ, ಏನಾಯ್ತು ಇವನ್ಗೆ ಅಂತ ಹೇಳ್ದಾಗ ಕಂಟಿನೂ ತಲೆ ಬಗ್ಗಿಸ್ಕೊಂಡು ಕುತ್ಕೊಂತಾನೆ. ಆಗ ಮುತ್ತು ಮೈ ಕೈನ ತನ್ನ ತಲೆ ಮೇಲೆ ಇಟ್ಕೊಂಡು ನಿಜ ಹೇಳು ಮಹಿ ಏನಾಯ್ತು, ಯಾಕೆ ನೀನ್ ಹಿಂಗಿದ್ಯಾ ಅಂತ ಮುತ್ತು ಕೇಳ್ದಾಗ ಅದನ್ನ ಕೇಳಿಸ್ಕೊಂಡು ಮೈ, ಕಂಟಿ, ಚಂದನ ಎಲ್ರಿಗೂ ತುಂಬಾನೇ ಶಾಕ್ ಆಗುತ್ತೆ. ಅದೇ ಟೈಮಲ್ಲಿ ಮುತ್ತು ಫೋನ್ ರಿಂಗ್ ಆಗುತ್ತೆ. ಆಗ ಅದರ ಕಡೆ ಗಮನನೂ ಕೊಡದೆ ಹೇಳು ಮೈ ಅಂತ ಮುತ್ತು ಹೇಳ್ತಿದಾಗ ಈ ಕಡೆ ಹರಿ ಅಣ್ಣ ನಿನ್ ಫೋನ್ ರಿಂಗ್ ಆಗ್ತಿದೆ ಅಂತ ಹೇಳ್ತಾನೆ. ಆಗ ಫೋನ್ ಅನ್ನ ಸೈಲೆಂಟಿಗೆ ಹಾಕ್ಬಿಟ್ಟು ಈಗ ನನ್ಗೆ ಆನ್ಸರ್ ಬೇಕು ಅಷ್ಟೇ ಅಂತ ಮುತ್ತು ಹೇಳ್ತಾನೆ. ಅದೇ ಟೈಮಲ್ಲಿ ಆ ಮುತ್ತು ಫೋನ್ ಕಟ್ ಆಗ್ಬಿಟ್ಟು ಚಂದನನ್ ಫೋನ್ ರಿಂಗ್ ಆಗುತ್ತೆ. ಚಂದನನ್ ಫೋನ್ ರಿಂಗ್ ಆದಾಗ ಅದರಲ್ಲಿ ಜ್ಯೋತಿ ಅಂತ ಬರ್ತಿರುತ್ತೆ. ಅಣ್ಣ ಜ್ಯೋತಿ ಅವ್ರು ಫೋನ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಫೋನ್ ರಿಸೀವ್ ಮಾಡಿದಾಗ ಹಲೋ ಹೇಳಿ ಅಂತ ಚಂದನ ಹೇಳ್ತಾಳೆ. ನಾನ್ ಜ್ಯೋತಿ, ಅದು ಮುತ್ತು ಅವ್ರು ಫೋನ್ ಮಾಡಿದ್ದೆ, ಅವ್ರ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಮನೇಲೇ ಇದ್ದಾರಾ ಅಂತ ಕೇಳಿದಾಗ ಹಾ ಇಲ್ಲೇ ಇದ್ದಾರೆ ಕೊಡ್ತೀನಿ ರೀ ಅಂತ ಹೇಳ್ಬಿಟ್ಟು ಫೋನ್ ಅನ್ನ ಹರಿ ಕೈಗೆ ಚಂದನ ಕೊಡ್ತಾಳೆ. ಆಗ ಹರಿ ಅಣ್ಣ ತಗೊಳ್ಳಣ್ಣ ಅಂತ ಹೇಳ್ದಾಗ ಅದು ಅಂತ ಮುತ್ತು ಹೇಳ್ತಾನೆ. ಅಮಿತ್ ಆಮೇಲೆ ನೋಡ್ಕೊಂಡ್ರೆ ಆಯ್ತಣ್ಣ, ನೀನ್ ಮೊದ್ಲು ಇದನ್ನ ಮಾತಾಡು ಅಂತ ಹೇಳ್ದಾಗ ಬೇರೆ ದಾರಿ ಇಲ್ದೆ ಹರಿ ಕೈಯಿಂದ ಫೋನ್ ಅನ್ನ ಇಸ್ಕೊಂತಾನೆ ಮುತ್ತು. ನಂತರ ಮುತ್ತು ಫೋನ್ ತಗೊಂಡು ಹೊರಗಡೆ ಹೋಗಿದ್ರೆ ಈ ಕಡೆ ಹರಿ ಬಂದ್ಬಿಟ್ಟು ಮೈ ಪಕ್ಕ ಕುತ್ಕೊಂಡು ಅಣ್ಣ ಮೈ ಎಮೋಷನಲ್ ಆಗಿ ಎಲ್ಲಾ ವಿಷಯನೂ ಅಣ್ಣನ ಹತ್ರ ಹೇಳ್ಬೇಡ, ಆಮೇಲೆ ಅಣ್ಣನ ಜೀವನನೇ ಹಾಳಾಗೋಗತ್ತೆ ನೋಡು ಅಂತ ಹರಿ ಹೇಳ್ದಾಗ ಈ ಕಡೆ ಕಂಟಿ ಮೈ ಅಣ್ಣ ಚೆನ್ನಾಗಿರ್ಬೇಕು ಅಂತ ನಾವೆಲ್ಲರೂ ಇಷ್ಟು ಪ್ರಯತ್ನ ಪಡ್ತಿದೀವಿ, ಈಗ ಅಣ್ಣ ಚೆನ್ನಾಗಿರ್ಬೇಕೋ ಬೇಡವೋ ಅನ್ನೋದು ನಿನ್ ಕೈಯಲ್ಲಿದೆ ಮೈ ಅಂತ ಕಂಟಿಗೆ ಹೇಳ್ತಾನೆ. ಆಗ ಮಹಿ ನಾನು ಏನನ್ನ ಮಾಡ್ಲಿ, ಇಂತ ಅಣ್ಣನ ಹತ್ರ ಸುಳ್ಳು ಹೇಳೋದಿಕ್ಕೆ ನನಗೆ ಮನ್ಸೇ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ ಕಂಟಿ ಓ ಹೌದಾ, ಹಾಗಾದ್ರೆ ಅಣ್ಣನ ಜೀವನ ಹಾಳಾದ್ರೂ ಪರವಾಗಿಲ್ವಾ ಅಂತ ಕೇಳ್ತಾನೆ. ಆಗ ಮಹಿ ಈಗ ಜ್ಯೋತಿ ಅವರು ಕಾಲ್ ಮಾಡಿದಾರಲ್ವಾ, ಈಗ ಅವರು ಅಣ್ಣನ ಹತ್ರ ಎಲ್ಲ ಸತ್ಯ ಹೇಳಲ್ಲ ಅಂತ ಏನ್ ಗ್ಯಾರಂಟಿ ಅಂತ ಮುತ್ತು ಹೇಳಿದ ತಕ್ಷಣ ಅದನ್ನ ಕೇಳಿಸ್ಕೊಂಡು ಚಂದನ, ಕಂಟಿ ಮತ್ತೆ ಹರಿಗೆ ಫುಲ್ ಶಾಕ್ ಆಗ್ಬಿಡುತ್ತೆ. ಈ ಕಡೆ ಮುತ್ತು ಬಂದು ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ನಿಮ್ ಫೋನಿಗೆ ಏನಾಗಿದೆ ಅಂತ ಜ್ಯೋತಿ ಕೇಳಿದಾಗ ಅದು ಸೈಲೆಂಟ್ಗೆ ಹಾಕಿದೀನಿ ಅಂತ ಮುತ್ತು ಹೇಳ್ತಾನೆ. ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹಾಕಿದೀರಾ ಅಂತ ಹೇಳಿದಾಗ ಅಯ್ಯೋ ಇದಾಗೇನಿಲ್ಲ ಅಂತ ಮುತ್ತು ಹೇಳ್ತಾನೆ. ಮೋಸ್ಟ್ಲಿ ನಮ್ಮ ಅಪ್ಪ ಅಮ್ಮ ಇವತ್ ನಮ್ಮ ಮನೆಗೆ ಬರ್ಬೋದು ಅಂತ ಜ್ಯೋತಿ ಹೇಳಿದಾಗ ಯಾಕೆ ಅಂತ ಮುತ್ತು ಕೇಳ್ತಾನೆ. ಅಯ್ಯೋ ಮದ್ವೆಗೆ ನಾವಿಬ್ರು ಒಪ್ಕೊಂಡಿದೀವಿ ಅಂದ್ರೆ ಮಾತುಕತೆಗೆ ಬರ್ಲೇಬೇಕಲ್ವಾ ಅಂತ ಜ್ಯೋತಿ ಹೇಳಿದಾಗ ಹಾ ಗೊತ್ತಾಯ್ತು. ಆಗ ಈ ಕಡೆ ಜ್ಯೋತಿ ನಮ್ಮ ಮನೇಲಿ ನಾಳೆಯಿಂದನೇ ಮದ್ವೆ ಕೆಲಸ ಶುರುವಾಗುತ್ತೆ, ಒಬ್ಳೆ ಮಗಳು ನೋಡಿ, ನಮ್ಮ ಅಪ್ಪ ಅಮ್ಮ ಅಂತೂ ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ಮುತ್ತು ಜ್ಯೋತಿ ಹೇಳಿದಾಗ ನಮ್ಮನೆಯಿಂದನೂ ನಾಳೆಯಿಂದ ಶುರು ಮಾಡ್ಬೋದು ಅಂತ ಈ ಮುತ್ತು ಹೇಳ್ತಾನೆ. ನಂತರ ಅದಕ್ಕಿಂತ ಮೊದಲು ನಾವಿಬ್ರು ಮಾತಾಡ್ಕೊಂಡೇ ಇಲ್ವಾ ಅಲ್ವಾ ಅಂತ ಜ್ಯೋತಿ ಕೇಳಿದಾಗ ಏನ್ ಮಾತು ಅಂತ ಮುತ್ತು ಕೇಳ್ತಾನೆ. ಅದನ್ನ ಕೇಳಿಸ್ಕೊಂಡ್ ಬ್ಯಾಕ್ ಸೈಡ್ ಅಲ್ಲಿ ನಿಂತ್ಕೊಂಡಿರೋ 4 ಜನಕ್ಕೆ ಭಯ ಆಗ್ತಾ ಇರುತ್ತೆ. ಈ ಕಡೆ ಜ್ಯೋತಿ ಏನ್ ಹೇಳ್ತಾಳೆ, ಆ ವಾಯ್ಸು ಮ್ಯೂಟ್ ಆಗಿರುತ್ತೆ. ನಂತರ ಮುತ್ತುನು ಹಾಗೆ ಏನೇನೋ ಮಾತಾಡ್ಬಿಟ್ಟು ಸರಿ ನನ್ಗೊಂದ್ ಸ್ವಲ್ಪ ಕೆಲ್ಸ ಇದೆ, ನಾನು ಆಮೇಲೆ ಮಾಡ್ಲಾ ಅಂತ ಕೇಳ್ತಾಳೆ. ಸರಿ ನಿಮ್ ನಂಬರ್ಗೆ ನಾನು ಆಮೇಲೆ ಮಾಡ್ತೀನಿ ಅಂತ ಜ್ಯೋತಿ ಹೇಳಿದಾಗ ಹಾ ಅಂತ ಹೇಳ್ಬಿಟ್ಟು ಇಬ್ರು ಫೋನ್ ನ ಕಟ್ ಮಾಡ್ತಾರೆ. ಏನನ್ನ ಹೇಳಿದ್ರು ಅಂತ ಮುತ್ತು ಒಳಗಡೆ ಬಂದ ತಕ್ಷಣ ಚಂದನ ಕೇಳಿದಾಗ ಅದೇ ಅಮ್ಮ ಮದುವೆ ಬಗ್ಗೆ ಮಾತಾಡಿದ್ರು ಅಂತ ಹೇಳಿದಾಗ ಬೇರೇನು ಕೇಳಿಲ್ವಾ ಅಂತ ಚಂದನ ಕೇಳ್ತಾಳೆ. ಬೇರೇನ್ ಕೇಳ್ಬೇಕಮ್ಮ ಅಂತ ಮುತ್ತು ಮತ್ತೆ ಕೇಳಿದಾಗ ಅದೇ ನಮ್ ಬಗ್ಗೆ ಏನು ಕೇಳಿಲ್ವಾ ಅಂತ ಹರಿ ಹೇಳಿದಾಗ ಹಾ ಅದು ನೀವ್ ಅವ್ರ ಮನೆಗೆ ಹೋಗಿ ಬಂದಿರೋ ವಿಷಯ ಹೇಳಿದ್ರು ಅಷ್ಟೇ ಅಂತ ಮುತ್ತು ಹೇಳ್ತಾನೆ. ನಂತರ ಮುತ್ತು ಮೈ ಅದೇನು ಅಂತ ಹೇಳಲೇ ಇಲ್ವಲ್ಲ ನೀನು ಅಂತ ಕೇಳಿದಾಗ ಅಯ್ಯೋ ಅಣ್ಣ ಅದೇನಿಲ್ಲ, ಬೆಳಗ್ಗೆ ಎದ್ದೇಳೋದಕ್ಕೆ ಮೂಡೇ ಇರ್ಲಿಲ್ಲ, ಅದಕ್ಕೆ ಸುಮ್ನೆ ಕಾಲೇಜ್ಗೆ ಹೋಗಕ್ ಮನ್ಸಿಲ್ಲ ಅಂತ ಹೇಳ್ದೆ ಅಷ್ಟೇ ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಹರಿ ಅಣ್ಣ ಹೇಳಿಲ್ವಾ, ಇಂಥದೇ ಏನಾದ್ರೂ ಸಿಲ್ಲಿ ರೀಸನ್ ಇರುತ್ತೆ, ಇಷ್ಟೇ ಒಂದು ಅಂತ ಹೇಳ್ತಾನೆ. ಆಗ ಮುತ್ತು ಮೈ
ಮೇಲಿಂದ ರಾತ್ರಿ ಫೋನ್ ನೋಡೋದನ್ನ ಸ್ವಲ್ಪ ಕಡಿಮೆ ಮಾಡಿ, ಬೇಗ ಮಲ್ಕೋ, ಆವಾಗ ಬೇಗ ಎಚ್ಚರ ಆಗುತ್ತೆ ಅಂತ ಮುತ್ತು ಹೇಳ್ದಾಗ ಸರಿ ಅಂತ ಮೈ ತಲೆ ಅಲ್ಲಾಡಿಸ್ತಾನೆ. ನಂತರ ಅಡಿಗೆ ಮನೆ ಬಂದು ನಟರಾಜ ಇದಿರಲ್ಲ ತಡ್ಕ ಆಡ್ತಾ ಏನೋ ಒಂದ್ ಪಾತ್ರದಲ್ಲಿ ಏನೋ ಮಾಡಿರ್ತಾನೆ ಮುತ್ತು, ಅದನ್ನ ಅಲ್ಲಿ ಸೌಟ್ ಇರುತ್ತೆ, ಅದನ್ನ ಬಿಟ್ಟು ಕೈಯಲ್ಲೇ ಕೈ ಹಾಕಿ ಕಚ ಕಚ ಅಂತ ತಿನ್ನಕ್ ಶುರು ಮಾಡ್ತಾರೆ. ಆಗ ಮೈ ಅಲ್ಲಿ ಬಂದ್ಬಿಟ್ಟು ಏನೆಯಾ ನೀನು ಅಲ್ಲಿ ಸೌಟ್ ಇರೋದು ಏನಕ್ಕೆ ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಅದು ಪಕ್ಕಕ್ಕಿಡಕ್ಕೆ ಅಂತ ನಟರಾಜ ಹೇಳ್ತಾನೆ. ನಿನ್ ತಲೆ ಮೇಲ್ ಕುಟ್ಕೋ ಅದನ್ನ, ಈ ತರ ಹೊಲಸ್ ಮಾಡ್ತಾ ಇದ್ರೆ ಮನೇಲಿಂದವ್ರು ಯಾರು ತಿನ್ನೋಡ್ ಬೇಡವಾ ನಿನ್ಗೆ, ನಿನಗೊಂದ್ ಹೊಟ್ಟೆ ತುಂಬಿದ್ರೆ ಸಾಕಲ್ವಾ ನಿನ್ಗೆ ಅಂತ ಹೇಳಿದಾಗ ಮಹಿ, ನಾವೆಲ್ಲ 5 ಸ್ಟಾರ್ ಹೋಟೆಲ್ ಅಲ್ಲಿ ತಿಂದವ್ರಲ್ಲ, ಗದ್ದೆ ಸೈಡ್ ಅಲ್ಲಿ ಕೂತ್ಕೊಂಡು ಮುದ್ದೆ ಹಂಚ್ಕೊಂಡು ತಿಂದವ್ರು, ನಿಮಗ್ ಹೊಟ್ಟೆ ಹಚ್ಚಿದ್ರೆ ನೀವು ತಿನ್ನಿ, ನನಗ್ ಹೊಟ್ಟೆ ಹಚ್ಚಿದ್ರೆ ನಾನ್ ತಿಂತಾ ಇದೀನಿ ಅಂತ ಹೇಳ್ತಿರುವಾಗ ಅಲ್ಲಿಗೆ ಚಂದನ ಬರ್ತಾಳೆ. ಆಗ ಓ ಬಂದಿ ಅಮ್ಮ, ಬಾ ನಿನ್ಗೂ ಹಾಕೊಡ್ತೀನಿ ಇರು ಅಂತ ಹೇಳಿದಾಗ ಅದ್ಗೆ ಇವನಿಗೆ ಎಷ್ಟು ಹೇಳಿದ್ರು ಬುದ್ಧಿನೇ ಬರೋದಿಲ್ಲ, ಗಲೀಜಿವ್ರು, ಅದ್ ನೋಡಿ ಅದ್ಗೆ ಅನ್ನದ ಪಾತ್ರೆ ಕೈ ಹಾಕ್ಬಿಟ್ಟು ಹಿಂಗ್ ತಿಂತಿದ್ದಾರೆ ಅಂತ ಮೈ ಹೇಳ್ದಾಗ ಈ ಕಡೆ ಚಂದನ ನಟರಾಜನ ನೋಡ್ತಾ ಇರ್ತಾರೆ. ಆಗ ಏನಮ್ಮ ನೀನು ನನ್ನನ್ನ ಕ್ಲಾಸ್ ತಗೋಬೇಕು ಅಂತ ಅನ್ಕೊಂಡಿದ್ಯಾ ಅಂತ ನಟರಾಜ ಹೇಳ್ದಾಗ ಇವತ್ತು ಜ್ಯೋತಿ ಅವ್ರ ಅಪ್ಪ ಅಮ್ಮ ಮನೆ ನೋಡೋದಕ್ ಬರ್ತಾ ಇದ್ದಾರೆ ಅಂತ ಚಂದನ ಹೇಳ್ದಾಗ ಒಂದೇ ಮನೆ ನೋಡೋದಕ್ಕೆ ಎಷ್ಟ್ ಸರಿ ಅಮ್ಮ ಬರ್ತಾರೆ, ಇದೇನು ಮನೇನಾ ಇಲ್ಲ ಪ್ಯಾಲೇಸ್ ನೋಡೋದಕ್ಕೆ ಅಂತ ನಟರಾಜ ಕೇಳ್ತಾನೆ. ಹೆಣ್ ಕೊಡೋರಿಗೆ ಕಾಳಜಿ ಇರುತ್ತೆ, ಅವ್ರು ಬರ್ತಿರೋದು ಬರೀ ಮನೆ ನೋಡೋದಕ್ಕಲ್ಲ ನಿಮ್ ಜೊತೆಗ್ ಮಾತಾಡೋದಕ್ಕೆ ಅಂತ ಚಂದನ ಹೇಳ್ದಾಗ ಏನು ನನ್ ಜೊತೆಗೆ ಏನ್ ಮಾತು ಅಂತ ನಟರಾಜ ಕೇಳ್ತಾನೆ. ನಿಮ್ ಮಗನಿಗಲ್ವಾ ಅವ್ರ ಮಗಳನ್ನ ಕೊಡ್ತಾ ಇರೋದು ಅಂತ ಚಂದನ ಕೇಳ್ದಾಗ ಅಯ್ಯೋ ಬರ್ಲಿ ಈ ತಿಗಿಡಿಗಿನ ಜೊತೆಗೆ ಹದ್ದಿಗೆ ಏನ್ ಕೆಲ್ಸ ನೋಡೇ ಬಿಡ್ತೀನಿ ಅಂತ ನಟರಾಜ ಹೇಳ್ದಾಗ ಅಯ್ಯೋ ಹೋಗಿ ನಿನ್ ಜೊತೆಗ್ ಮಾತಾಡ್ತೆ ಬರ್ತಿದಾರಲ್ಲ ಅದು ಖುಷಿ ಪಡು ಅಂತ ಏನೋ ಮೈ ಕೆಟ್ಟು ವರ್ಡ್ನ ಯೂಸ್ ಮಾಡಿರ್ತಾನೆ. ಅದ್ರಿಂದ ನಟರಾಜ ಕೋಪ ಬಂದ್ಬಿಟ್ಟು ಯಾರೋದು ಅಂತ ಜಗಳಕ್ ಬಂದಾಗ ಚಂದನ ಮಧ್ಯೆ ಬಂದ್ಬಿಟ್ಟು ಅಯ್ಯಯ್ಯೋ ಅಂಕಲ್ ಪ್ಲೀಸ್ ಏನು ತಿಳದೆ ಹೇಳ್ಬಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್, ನೀನ್ ಗಲಾಟೆ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ದಾಗ ಅದನ್ನ ಕೇಳಿಸ್ಕೊಂಡು ಇತ್ತೀಚೆಗೆ ಓವರ್ ಆಗಿ ಆಡ್ತಾ ಇದ್ದಾನೆ ಇವನು, ಜನ್ಮ ಜಾಲಾಡ್ಬಿಡ್ತೀನಿ ಅಂತ ನಟರಾಜ ರೇಗ್ತಾನೆ. ಆಗ ಆಯ್ತಾಯ್ತು ನೀವು ಮೊದ್ಲು ಊಟ ಮಾಡಿ ಹೋಗ್ಲಿ ಅಂತ ಚಂದನ ಹೇಳ್ದಾಗ ಈ ಪ್ಲೇಟ್ಗೊಂದ್ ರಾಶಿಯನ್ನ ಹಾಕೊಂಡು ಈ ಕಡೆ ಬಾ ಅಂತ ಮೈನ ತಳ್ಳಿ ಅಲ್ಲಿಂದ ಹೊರಟೋಗ್ತಾನೆ ನಟರಾಜ. ಈ ಕಡೆ ಮೈ ಇವನ್ ಏನೋ ದೊಡ್ಡ ಫ್ಲಾಶ್ ಬ್ಯಾಕ್ ಇದೆ, ಜನ್ಮ ಜಾಲಾಡ್ಬಿಡ್ತೀನಿ ಅಂತ ಮೈ ರೇಗ್ದಾಗ ಈ ಕಡೆ ಚಂದನ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂತಾ ಇದೆಯಾ, ಯಾರು ಏನೇ ಹೇಳಿದ್ರು ತುಂಬಾ ಬೇಗ ಕೋಪ ಬಂದ್ಬಿಡುತ್ತಲ್ವಾ ನಿನ್ಗೆ ಅಂತ ಚಂದನ ಕೇಳ್ದಾಗ ಅದೇ ಯಾಕಂತಾನೆ ಗೊತ್ತಾಗ್ತಾ ಇಲ್ಲ ಅತ್ತಿಗೆ ಅಂತ ಮೈ ಹೇಳ್ತಾನೆ. ಅಣ್ಣನ್ ಮದುವೆ ವಿಚಾರಕ್ಕೆ ಬೇಜಾರಾಗಿದೆ ಅಲ್ವಾ ಅಂತ ಚಂದನ ಕೇಳ್ದಾಗ ಹಾಗಲ್ಲ ಏನು ಇಲ್ಲ ಅತ್ತಿಗೆ, ಅಣ್ಣ ಇನ್ ಮುಂದೆ ಈ ಮನೇಲಿ ಇರೋದಿಲ್ವಲ್ವಾ ಅದಕ್ಕೆ ನನಗ್ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಮೈ ಹೇಳ್ತಾನೆ. ಅದನ್ನ ಕೇಳಿಸ್ಕೊಂಡು ಚಂದನಗೆ ಬೇಜಾರಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಜ್ಯೋತಿ ಮತ್ತೆ ಮುತ್ತು ಮೀಟ್ ಮಾಡಿರ್ತಾರೆ. ಈ ಕಡೆ ಮಾತಲ್ಲೇ ಜ್ಯೋತಿ ನಮ್ ಹೊಸ ಮನೆಯಲ್ಲಿ ನಿಮ್ಮನ್ನ ನಾನ್ ಚೆನ್ನಾಗಿ ನೋಡ್ಕೊಂತೀನಿ ಅಂತ ಹೇಳ್ದಾಗ ಹೊಸ ಮನೆನಾ ಏನ್ ಹೇಳ್ತಿದ್ದೀರಾ ನೀವು ಬರೋದು ನಮ್ಮ ಮನೆಯಲ್ಲಿ ಅಲ್ವಾ ಅಂತ ಮುತ್ತು ಕೇಳ್ತಾನೆ. ಇಲ್ವಲ್ಲ ನಮ್ಮಿಬ್ರಿಗಂತಾನೆ ನಮ್ಮಪ್ಪ ಹೊಸ ಮನೆ ಕಟ್ಟಿದಾರಲ್ವಾ, ನಾವಿಬ್ರು ಅಲ್ಲೇ ಹೋಗ್ತೀವಿ, ಆ ಕಂಡೀಷನ್ಗೆ ಒಪ್ಕೊಂಡೇ ಅಲ್ವಾ ನೀವು ನನ್ನ ಮದ್ವೆ ಆಗ್ತಿರೋದು, ನಿಮ್ ತಮ್ಮಂದ್ರೆ ಹೇಳಿದ್ರು ಅಂತ ಜ್ಯೋತಿ ಬಾಯಿ ಬಿಟ್ಟಾಗ ಅದನ್ನ ಕೇಳಿಸ್ಕೊಂಡು ಮುತ್ತುಗೆ ತುಂಬಾನೇ ಬೇಜಾರಾಗತ್ತೆ. ನನ್ನನ್ನ ಮನೆಯಿಂದ ಆಚೆ ಹಾಕಕ್ಕೆ ತಮ್ಮಂದ್ರು ರೆಡಿ ಆಗಿದ್ದಾರೆ ಅಂತ ತುಂಬಾನೇ ಬೇಜಾರ್ ಮಾಡ್ಕೊಂತಾನೆ. ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಈ ನಮ್ ರಿವ್ಯೂ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.